ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರದ್ದು ಹಬ್ಬದ ತಯಾರಿ ಜೋರಾಗಿ ನಡೆದಿರಬೇಕು ಅಲ್ವಾ. ನಾನು ಕೂಡ ಮನೆ ಕ್ಲೀನಿಂಗಲ್ಲಿ ಬ್ಯುಸಿಯಾಗಿದ್ದೀನಿ. ಅದರಲ್ಲೂ ಅಡುಗೆ ಮನೆ ಕ್ಲೀನ್ ಮಾಡೋದು ಅಂದರೆ ಅದು ಮುಗಿಯದ ಕತೆ ಅಲ್ವಾ. ಯಾಕೆಂದರೆ ಪ್ರತಿ ಸಲ ನಾವು ಎಷ್ಟು ಸಾರಿ ಕ್ಲೀನ್ ಮಾಡಿದ್ರೂ ಅದು ಅಷ್ಟೇ. ಇವಾಗಂತೂ ಯುಗಾದಿ ಹಬ್ಬ ದೊಡ್ಡ ಹಬ್ಬ. ಸೊ ಹಾಗಾಗಿ ಒಂದೊಂದು ಸ್ಪೂನ್ ಬಿಡದೇ ಇರೋ ಹಾಗೆ ತೊಳೆದು ಒರೆಸಿ ಮತ್ತೆ ಜೋಡಿಸೋದು ಅಂದರೆ ತಲೆನೋವು. ಅಷ್ಟೇ ಅಲ್ಲ, ಮದುವೆಗೆ ಕೊಟ್ಟಿರ್ತಕ್ಕಂಥ ಎಷ್ಟೋ ಭಾಂಡೆ ಸಾಮಾನು ಅಂದರೆ ಪಾತ್ರೆಗಳು ಉಪಯೋಗಿಸ್ದೇ ಹಾಗೆ 2 ಬ್ಯಾರಲ್ ತುಂಬಿಟ್ಟಿದ್ದೀನಿ. ಸುಮ್ಮನೆ ವೇಸ್ಟು. ನೋಡಿ ಸ್ನೇಹಿತರೆ, ನಿಮ್ಮ ಮಕ್ಕಳಿಗೆ ಯಾರಿಗಾದರೂ ಹೆಣ್ಮಕ್ಳಿಗೆ ಮದುವೆ ಮಾಡೋ ತಯಾರಿಲಿ ನೀವಿದ್ದರೆ ದಯವಿಟ್ಟು ಸ್ಟೀಲ್ ಪಾತ್ರೆಗಳನ್ನು ಜಾಸ್ತಿ ಕೊಡಬೇಡಿ. ಸುಮ್ಮನೆ ತಿಕ್ಕೋದು ತೊಳೆಯೋದು ಒಂದು ರಾಶಿ ಇರೋ ಸಾಮಾನುಗಳನ್ನ ಬಳಸ್ಕೊಂಡ್ರೆ ಸಾಕಾಗಿರುತ್ತೆ. ಏನಂತೀರಾ? ಹಾಗೆ ಹೊಸ ವರ್ಷ ಬಂತು. ಹೊಸ ವರ್ಷ, ಹೊಸ ಸಂವತ್ಸರ ಎಲ್ರಿಗೂ ಶುಭವನ್ನುಂಟು ಮಾಡಲಿ, ಎಲ್ರಿಗೂ ಸಕ್ಸಸ್ ತರಲಿ, ಎಲ್ಲರಲ್ಲೂ ಹರ್ಷ ತರಲಿ, ನಿಮ್ಮ ಕನಸುಗಳೆಲ್ಲ ನನಸಾಗಲಿ. ಹಾಗೆಯೇ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಮತ್ತೆ ಇನ್ನೊಂದು ಸಾರಿ ನಿಮ್ಗೆ ಹೇಳ್ತಾ ಇದ್ದೀನಿ, ಹೊಸ ವರ್ಷದ ಶುಭಾಶಯಗಳು. ಹಬ್ಬದ ತಯಾರಿನೆಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ. ಎಲ್ಲರೂ ಖುಷಿಯಾಗಿ ಯುಗಾದಿ ಹಬ್ಬನ ಆಚರಿಸೋಣ. ಇದು ನಮ್ಮ ಹಬ್ಬ, ನಮ್ಮ ಹೊಸ ವರ್ಷ ಹೊಸ ಹರುಷವನ್ನು ತರಲಿ, ಎಲ್ಲದರಲ್ಲೂ ಸಕ್ಸಸ್ ಸಿಗಲಿ ಅಂತ ಆಶಿಸ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.